ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳೇ ನೋಡಿ ಸೆಕೆಂಡ್ ಪಿ ಯು ಸಿಯಲ್ಲಿ ಲೆಟರ್ ರೈಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದು 5 ಮಾರ್ಕ್ಸ್ಗೆ ಬರುವಂಥ ಫಿಕ್ಸ್ಡ್ ಕ್ವಶನು. ನಾನು ನಿಮಗೆ ಫಾರ್ಮೆಟ್ ಹೇಳ್ತೀನಿ ಯಾವ ಥರ ಬರೀಬೇಕಂತ. ವಿದ್ಯಾರ್ಥಿಗಳೇ ನೋಡಿ, ಕ್ವಶನ್ ಪೇಪರ್ನಲ್ಲಿರುವಂಥ ಕ್ವಶನ್ನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ನಲ್ವ, ಈ ಥರ ಇರುತ್ತೆ. Write a letter of application in response in the following advertisement which appeared in the Times of India dated 20 March 2020 ಅಂತ ಇದೆ. ಈ ಥರ ಕ್ವಶನ್ ಇರುತ್ತೆ. ಮತ್ತು ಕೆಳಗಡೆ ನಿಮಗೆ ಕೊಟ್ಟಿರ್ತಾರೆ ನೋಡಿ, ಎಲ್ಲಿ ಬರೀಬೇಕು ಅಥವಾ ನೀವು ಎಲ್ಲಿ ಅಟೆಂಡ್ ಆಗಬೇಕು ಅಂತ. ಸೊ ಇದನ್ನೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಬರೀಬೇಕಂತ. ಫಾರ್ಮೆಟ್ ಹೇಳ್ತೀನಿ ನೋಡಿ. ವಿದ್ಯಾರ್ಥಿಗಳೇ ನೋಡಿ, ಲೆಫ್ಟ್ ಸೈಡ್ನಲ್ಲಿ XXXYY ಅಂತ ಬರೆಯಿರಿ. ಅಂದರೆ ಅದರ ಅರ್ಥ ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ ಅಂತ. ಅದರ ಕೆಳಗಡೆ ಡೇಟ್ ಬರೆಯಿರಿ. ಅದಾದ ತಕ್ಷಣ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ನೋಡಿ, ಈಗ ಪ್ರಾಮ್ ಬರೆದ್ರಿ. ಈಗ 2 ಅಂದರೆ ಎಲ್ಲಿ ಬರೀಬೇಕಂತ. ಸೊ ಕ್ವಶನ್ ಪೇಪರ್ನಲ್ಲಿ ಇರುತ್ತೆ ನೋಡಿ, ಅದು ಬಾಕ್ಸ್ ಇದೆ ಅಲ್ವಾ, ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ವಿತಿನ್ ಎ ವೀಕ್ ಅಂತಿದೆ ಅಲ್ವಾ, ಸೊ ಅದು 2 ಅಂತ. ಓಕೆನಾ, ಎಲ್ಲಿ ಕಳಿಸ್ಬೇಕಂತ ಆ ಅಡ್ರೆಸ್ ಅನ್ನೋದು ಇಲ್ಲಿ ಬರೀಬೇಕು. ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಯಾವುದಿದೆ ಅಲ್ವಾ, ಅದನ್ನ ಕಂಪ್ಲೀಟ್ ಅಡ್ರೆಸ್ ಅನ್ನೋದು ಇಲ್ಲಿ ಬರೆಯಿರಿ. ನಂತರ ವಿದ್ಯಾರ್ಥಿಗಳೇ, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಇದು ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇದನ್ನು ಬರಲೇಬೇಕು. ಇದು ಬರೆದಾದ ತಕ್ಷಣ ಒಂದು ಕಾಮ ಕೊಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ 1 ಮಾರ್ಕ್ಸ್ ಕಡಿಯೋ ಸಾಧ್ಯತೆ ಇರುತ್ತೆ. ಸೊ ಇಷ್ಟು ಸಿಂಪಲಾಗಿ ಬರೆದ್ಬಿಡಿ. ಓಕೆನಾ. ಸೊ ಅದಾದ ತಕ್ಷಣ ನೆಕ್ಸ್ಟ್ ನೋಡಿ, ಸಬ್ಜೆಕ್ಟ್ ಅಂತ ಹಾಕಿ ಈ ಸಬ್ಜೆಕ್ಟ್ ಅನ್ನೋದು ಸೇಮ್ ಬರೆಯಿರಿ. ಓಕೆನಾ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಬರೆಯಿರಿ. ಸೊ ಯಾವ ಪೋಸ್ಟ್ ಅಂತ ಕೊಟ್ಟಿರ್ತಾರಲ್ವ, ಕ್ವಶನ್ ಪೇಪರ್ನಲ್ಲಿ ಇರುತ್ತೆ, ಆ ಪೋಸ್ಟ್ ಅನ್ನೋದು ಇಲ್ಲಿ ಬರೆಯಿರಿ. ಪೋಸ್ಟ್ ಆಪೆ ಅಂತ ಬರೆಯಿರಿ. ಇಲ್ಲಿ ಫ್ರಂಟ್ ಡೆಸ್ಕ್ ಮ್ಯಾನೇಜರ್ ಅಂತಿದೆ. ಸೊ ಇದನ್ನು ನಾನು ಇಲ್ಲಿ ರೆಫರೆನ್ಸ್ಗಾಗಿ ತೋರಿಸ್ತಾ ಇದ್ದೀನಿ. ಸೊ ಅದಾದ ತಕ್ಷಣ ಕೆಳಗಡೆ ನೋಡಿ ರೆಫರೆನ್ಸ್ ಅಂತ ಬರೀಬೇಕು. ರೆಫರೆನ್ಸ್ ಬರೆದು ಅಲ್ಲಿ ನೋಡಿ ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಅಂತ ಬರೆಯಿರಿ. ಸೊ ಅಲ್ಲಿ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಯಾವ ನ್ಯೂಸ್ ಪೇಪರ್ ಅನ್ನೋದು ಕೊಟ್ಟಿರ್ತಾರಲ್ವ, ಸೊ ಅದನ್ನ ಹೆಸರು ಬರೆಯಿರಿ. ಇಲ್ಲಿ ನೋಡಿ ಅಡ್ವರ್ಟೈಸ್ಮೆಂಟ್ ಇನ್ ದ ನ್ಯೂಸ್ ಆಫ್ ಇಂಡಿಯಾ ಡೇಟ್, ಮುಂದೆ ನೆಕ್ಸ್ಟ್ ಡೇಟ್ ಬರೀಬೇಕು. ಡೇಟೆಡ್ 20 ಮಾರ್ಚ್ 2020 ಅಂತ. ಇದು ಕ್ವಶನ್ನಲ್ಲಿ ಇದೆ. ಓಕೆನಾ. ಕ್ವಶನ್ ಪೇಪರ್ನಲ್ಲಿ ಕ್ವಶನ್ನಲ್ಲಿ ಇರುತ್ತೆ. ಸೊ ಇದನ್ನ ಕರೆಕ್ಟಾಗಿ ನೋಡ್ಕೊಂಡು ಬರೆಯಿರಿ. ಅದಾದ ತಕ್ಷಣ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಪ್ಯಾರಾಗ್ರಾಫ್ ಅನ್ನೋದು ಏನಿದೆ ಅಲ್ವಾ, ಸೊ ಇದು ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನೋಡಿ, ಇದನ್ನ ಕರೆಕ್ಟಾಗಿ ನೀವು ಇದನ್ನಾದರೂ ಬೇಪೆಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಇದು ಸೇಮ್ ಇರುತ್ತೆ, ಸ್ವಲ್ಪ ಚೇಂಜಸ್ ಮಾಡೋದು ಇರುತ್ತೆ. ಓಕೆನಾ. ಸೊ ಪೋಸ್ಟ್ ಯಾವುದು ಇರುತ್ತೆ ಅದನ್ನು ಚೇಂಜಸ್ ಮಾಡೋದಿರುತ್ತೆ, ಮತ್ತು ನೀವು ಯಾವ ಕ್ವಾಲಿಫಿಕೇಷನ್ ಇರುತ್ತೆ ಅದನ್ನು ಚೇಂಜಸ್ ಮಾಡೋದು ಇರುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಇದನ್ನು ಓದ ತಕ್ಷಣ. ಸೊ ನೋಡಿ, ಇನ್ ದ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೋ ಅಂತ ಬರೆಯಿರಿ. ಓಕೆನಾ. ಸೊ ಅದಾದ ತಕ್ಷಣ ಕ್ವಾಮ ಕೊಡಿ. ಕ್ವಾಮ ಕೊಟ್ಟಾದ ತಕ್ಷಣ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಫ್ರಂಟ್ ಡೆಸ್ಕ್ ಮ್ಯಾನೇಜರ್ ಅಂತಿದೆ. ಸೊ ಅಲ್ಲಿ ಯಾವುದು ಪೋಸ್ಟ್ ಕೊಟ್ಟಿರ್ತಾರಲ್ವ ಅದನ್ನ ಬರೆಯಿರಿ ಇಲ್ಲಿ. ಅಂದರೆ ನಿಮ್ಮ ಕ್ವಶನ್ನಲ್ಲಿ ಬೇರೆ ಕೊಡ್ತಾರೆ. ಸೊ ಅದನ್ನ ಅನ್ನೋದು ಇಲ್ಲಿ ಬರೆಯಿರಿ. ಐ ಹ್ಯಾವ್ ಪಾಸ್ಡ್ ಮೈ BA ಅಂತ ಬರೆಯಿರಿ. ನಿಮ್ಮ ಕ್ವಾಲಿಫಿಕೇಷನ್ ಏನಿರುತ್ತೆ ಅದನ್ನ ಬರೆಯಿರಿ. ವಿತ್ ಎ ಫಸ್ಟ್ ಕ್ಲಾಸ್ ಐ ಹ್ಯಾವ್ ಟೇಕನ್ ಅ ಕೋರ್ಸ್ ಇನ್ ಆಫೀಸ್ ಮ್ಯಾನೇಜ್ಮೆಂಟ್. ಓಕೆನಾ. ಸೊ ಫುಲ್ ಪಾಯಿಂಟ್ ಕೊಡಿ. ನೆಕ್ಸ್ಟ್ ಗೈಸ್, ಐ ಆಮ್ ಫ್ಲೂಯೆಂಟ್ ಇನ್ ಬೌತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಬಿಸೈಡ್ಸ್ ಐ ಹ್ಯಾವ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆಫ್ 2 years ಹ್ಯಾಸ್ ಎ ಫ್ರಂಟ್ ಡೆಸ್ಕ್ ಮ್ಯಾನೇಜರ್. ಓಕೆನಾ. ಸೊ ಇದನ್ನ ಸೇಮ್ ಬರೆಯಿರಿ. ಎಲ್ಲಿ ಹ್ಯಾಸ್ ಎ ಫ್ರಂಟ್ ಡೆಸ್ಕ್ ಮ್ಯಾನೇಜರ್ ಇದೆಯಲ್ಲ, ಇದನ್ನ ತೆಗೆದುಬಿಟ್ಟು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಯಾವುದು ಕೊಟ್ಟಿರ್ತಾರಲ್ವ ಪೋಸ್ಟು ಅದನ್ನ ಬರೆಯಿರಿ. ಇಷ್ಟೇ ಸಿಂಪಲ್ ಗೈಸ್. ಸೊ ಇದಾದ ತಕ್ಷಣ ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮ್ ವಿತ್ ಹ್ಯಾಸ್ ಅಪ್ಲಿಕೇಶನ್. ಐ ಹೋಪ್ ಇಟ್ ವಿಲ್ ಮೀಟ್ ಯುವರ್ ರಿಕ್ವೈರ್ಮೆಂಟ್ ಅಂತಿದೆ ಅಲ್ವಾ. ಸೊ ಇದನ್ನು ಕಂಪಲ್ಸರಿ ಸೇಮ್ ಕಾಪಿ ಹೊಡ್ಕೊರಿ, ಎಲ್ಲರಿಗೂ ಸೇಮ್ ಬರೆಯಿರಿ. ಓಕೆನಾ. ಸೊ ಇದಾದ ತಕ್ಷಣ ಮತ್ತೆ ರೈಟ್ ಸೈಡ್ನಲ್ಲಿ ಥ್ಯಾಂಕ್ ಯು ಬರೆಯಿರಿ. ಇದು ಫುಲ್ ಪಾಯಿಂಟ್ ಕೊಡಿ. ಅದರ ಕೆಳಗಡೆ ಯುವರ್ ಸ್ಪೇಸ್ ಫುಲ್ಲಿ ಅಂತ ಬರೆಯಿರಿ. ಸೊ ಕೆಳಗಡೆ ಸಿಗ್ನೇಚರ್ ಮಾಡಿ ಅದ್ರ ಕೆಳಗಡೆ ನಿಮ್ಮ XXX ಅಂತ ಬರೆಯಿರಿ. ಸಿಂಪಲ್ ಆಗಿ ಸಾಕು, ಹೆಸರು ಬರೆಯೋ ಅವಶ್ಯಕತೆ ಏನಿಲ್ಲ. ಸೊ ಈಗ ರೆಸ್ಯೂಮ್ ಬರೆಯೋದಿರುತ್ತೆ. ಸೊ ರೆಸ್ಯೂಮ್ ಅಂತ ಹಾಕಿ ಸೇಮ್ ಬರೆಯಿರಿ. ಓಕೆನಾ. ಸೊ ಫಸ್ಟ್ಗೆ ನೇಮ್ ಬರೆಯಿರಿ, XX ಅಂತ ಬರೆಯಿರಿ. ಫಾದರ್ ನೇಮ್ ಬರೆಯಿರಿ, YY ಅಂತ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಅಂತ ಹಾಕಿ ಡೇಟ್ ಆಫ್ ಬರ್ತ್ ಅನ್ನೋದು ಬರೆಯಿರಿ. ಅದಾದ ತಕ್ಷಣ ನೋಡಿ ಇಲ್ಲಿ ಕೆಳಗಡೆ ಇದೆ. ಸೊ ಪರ್ಮನೆಂಟ್ ಅಡ್ರೆಸ್ ಅಂತಿದೆ, ಅಲ್ಲಿ ಕೂಡ YY ಅಂತ ಹಾಕಿ. ನ್ಯಾಷನಾಲಿಟಿ ಅಂತ ಇದೆ ಅಲ್ವಾ, ಸೊ ಇಲ್ಲಿ ಇಂಡಿಯನ್ ಅಂತ ಹಾಕಿ. ಆಮೇಲೆ ನಾಲೆಡ್ಜ್ ಆಫ್ ದ ಲ್ಯಾಂಗ್ವೇಜ್ ಅಂತ ಇದೆ. ಸೊ ನೀವು ಬೌತ್ ಲ್ಯಾಂಗ್ವೇಜ್ ಬರೆಯಿರಿ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಅಂತ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಹಾಕಿ. ಇಲ್ಲಿ ಮೇನ್ ಇಂಪಾರ್ಟೆಂಟು. ಸೊ ಎಲ್ಲವೂ ಕೂಡ ಸೇಮ್ ಇರುತ್ತೆ. ಇಲ್ಲಿ ನೀವು ಡೇಟ್ ಅಷ್ಟೇ ನಿಮಗೆ ಮ್ಯಾಟ್ರ್ ಆಗುತ್ತೆ. ಓಕೆನಾ. ಸೊ ಬೇಕಿದ್ರೆ ಇದ್ದೇ ಒಂದು ಕಾಪಿ ಹೊಡ್ಕೊಳ್ಳಿ ನೀವು. ನಾನು ಏನು ಕೊಟ್ಟಿದ್ನಲ್ವ ಇದ್ದೇ ಡೇಟು ನೀವು ಅಲ್ಲಿ ಕೇಳುವಂಥ ಇದಕ್ಕೆ ಬರೆಯಿರಿ. ಓಕೆನಾ. ಸೊ ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಹಾಕಿ ಈ ಥರ ಬಾರ್ಡರ್ ಹಾಕಿ ನೋಡಿ. ಹೇಳ್ತೀನಿ ನೋಡಿ, ಬಾಕ್ಸ್ ಹಾಕಿ 1 2 3 4 ಅಂತ ಕಾಲಮ್ ಹಾಕಿ ಮೊದಲು. ಸೊ ಫಸ್ಟಿಗೆ ಏನು ಬರೆಯಿರಿ ಅಂದರೆ ನೇಮ್ ಆಫ್ ದ ಎಕ್ಸಾಮಿನೇಷನ್ ಅಂತ ಬರೆಯಿರಿ. ಓಕೆನಾ. ಸೊ ಅದಾದ ತಕ್ಷಣ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತ ಬರೆಯಿರಿ. ಅದ್ರ ಪಕ್ಕದಲ್ಲಿ ಇಯರ್ ಆಫ್ ದ ಪಾಸಿಂಗ್ ಬರೆಯಿರಿ. ಮಾರ್ಕ್ಸ್ ಆರ್ ಪರ್ಸಂಟೇಜ್ ಅಂತ ಬರೆಯಿರಿ. ಓಕೆನಾ. ಸೊ ಇದಾದ ತಕ್ಷಣ ನೋಡಿ SSLC ಅಂತ ಬರೆಯಿರಿ. KSEB ಇದನ್ನ ಸೇಮ್ ಬೇಪಟಾಕಿ ವಿದ್ಯಾರ್ಥಿಗಳಿಗೆ ನೀವು ಫಿಕ್ಸ್ 5 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆನಾ. ಸೊ ಯಾರು ಪಾಸ್ ಆಗಬೇಕಂತಿದ್ದಾರೆ ಅವರು, ಸೊ ಯಾರು ರ್ಯಾಂಕ್ ಬರಬೇಕಂತಿದ್ದಾರಲ್ವ, ಸ್ಟೆಪ್ಸ್ ಅನ್ನೋದು ಕರೆಕ್ಟಾಗಿ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ನೋಡಿ ಯೂನಿವರ್ಸಿಟಿ ಅಂತ ಹಾಕಿ
ಬೋರ್ಡರ್ ಯೂನಿವರ್ಸಿಟಿ ಅಂತ ಇದೆ ಅಲ್ವಾ, ಅದ್ರ ಕೆಳಗಡೆ KSEEB ಅಂತ ಹಾಕಿ ಪಾಸಿಂಗ್ ಇಯರ್ ಅನ್ನೋದು ಏನಿದೆ ಅಲ್ವಾ 2013 ಅನ್ನೋದು ಹಾಕಿ ಪರ್ಸೆಂಟೇಜ್ ಅನ್ನೋದು ಎಷ್ಟೋ ಒಂದು ರ್ಯಾಂಡಮ್ ಅಂತ ಹಾಕಿ ವಿದ್ಯಾರ್ಥಿಗಳು, ಓಕೆನಾ. ಸೊ ಅದಾದ ತಕ್ಷಣ ಸೆಕೆಂಡು PUC ಅಂತ ಹಾಕಿ ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಕೆಂಡ್ನಲ್ಲಿ PUC PUE ಕರ್ನಾಟಕ ಅಂತ ಹಾಕಿ 2015 AT. ಅದಾದ ತಕ್ಷಣ BA ಅಂತ ಹಾಕಿ ನಿಮ್ಮದು ಯಾವುದೋ ಒಂದು ಯೂನಿವರ್ಸಿಟಿ ಬರೆಯಿರಿ, ಓಕೆನಾ. ಸೊ ರಾಣಿ ಚೆನ್ನಮ್ಮ ಬರೆಯಿರಿ ಅಥವಾ ನಿಮ್ಮದು ಯಾವುದಿದೆ ಅದನ್ನ ಬರೆಯಿರಿ. ಅದಾದ ತಕ್ಷಣ 2019 ಅಂತ ಬರೆಯಿರಿ. 82 ಅಂತ ಪರ್ಸೆಂಟೇಜ್ ಅಂತ ಇದೆ, ನೀವು ರ್ಯಾಂಡಮ್ ಆದಂಥ ಪರ್ಸೆಂಟೇಜ್ ಹಾಕ್ಬೋದು. ಇಲ್ಲಿ ಏನು ಡೇಟ್ ಇದೆ ಅಲ್ವಾ, ಇದು ಭಾಳ ಇಂಪಾರ್ಟೆಂಟು. ಅಂದರೆ ಅದಕ್ಕೆ ಇಯರ್ ಎಷ್ಟು ಗ್ಯಾಪ್ ಇರುತ್ತೆ ಅಲ್ವಾ, ಅದು ಕರೆಕ್ಟ್ ಆದಂಥ ಬೇಕು ಅಷ್ಟೇ ನೋಡಿ. ಅದಾದ ತಕ್ಷಣ ನೀವು ಏನು ಬೇಕಾದ ರ್ಯಾಂಡಮ್ ಆದಂಥ ಪರ್ಸೆಂಟೇಜ್ ಹಾಕಿ ನಡೆಯುತ್ತೆ. ಸೊ ಇವಾಗ ನೋಡಿ ನೆಕ್ಸ್ಟು ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ 2 year ಎಕ್ಸ್ಪೀರಿಯನ್ಸ್ ಅಂತ ಬರೆಯಿರಿ, ಓಕೆನಾ. 2 year ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಫ್ರಂಟ್ ಡೆಸ್ಕ್ ಮ್ಯಾನೇಜರ್ ಅಂತ ಇದೆ ಅಲ್ವಾ. ಸೊ ನೀವು ಏನು ಬರೀಬೇಕಂದ್ರೆ ಇಲ್ಲಿ 2 years ಎಕ್ಸ್ಪೀರಿಯನ್ಸ್ ಹ್ಯಾಸ್ ನಿಮ್ದು ಯಾವ್ದು ಪೋಸ್ಟ್ ಕೊಟ್ಟಿರ್ತಾರಲ್ವ ಆ ಪೋಸ್ಟ್ ಬರೆಯಿರಿ. ಅದಾದ ತಕ್ಷಣ ಅದರ್ ಇಂಟ್ರೆಸ್ಟ್ಸ್ ಆರ್ ಹಾಬೀಸ್ ಅಂತ ಇದೆ, ಇಲ್ಲಿ ರೀಡಿಂಗು, ರೈಟಿಂಗು ಅಥವಾ ನಿಮ್ಮದು ಗೇಮಿಂಗು ಏನಿದೆ ಅಲ್ವಾ ಅದನ್ನ ಬರೆಯಿರಿ. ಅದಾದ ತಕ್ಷಣ ಪ್ಲೇಸ್ ಅಂತ ಇದೆ ಅಲ್ವಾ, ಇದು ವೆರಿ ಇಂಪಾರ್ಟೆಂಟು, ಇದು ಲಾಸ್ಟ್ ಸ್ಟೆಪ್ ಇರಲೇಬೇಕು. ಪ್ಲೇಸು ಮತ್ತು ಡೇಟು, ಓಕೆನಾ. ಸೊ ಡೇಟ್ ಬರೆಯಿರಿ, ಆಮೇಲೆ ಪ್ಲೇಸ್ ಅನ್ನೋದು ಬರೆಯಿರಿ. ಆಮೇಲೆ SD ಅಂತ ಬರೆದ್ಬಿಟ್ಟು ಒಂದು 3XX ಅಂತ ಅಂದರೆ ಅಲ್ಲಿ ನಿಮ್ಮ ನೇಮ್ ಓದು XX ಅಂತ ಬರೆದ್ರೆ ನಡೆಯುತ್ತೆ ವಿದ್ಯಾರ್ಥಿಗಳೇ, ಓಕೆನಾ. ಸೊ ಇವಾಗ ನೋಡಿ ಟೋಟಲಾಗಿ ನಿಮಗೆ ಲೆಟರ್ ನೋಡೋಕ್ಕೆ ಈ ರೀತಿ ಕಾಣಬೇಕು. ಇಲ್ಲಿ ಸ್ಕ್ರೀನಲ್ಲಿ ನಾನು ತೋರಿಸ್ತಾ ಇದ್ನಲ್ವ, ಈ ರೀತಿ ಕಾಣಿದ್ರೆ ಪಕ್ಕ ನಿಮಗೆ ಯಾವುದೇ ಕಾರಣಕ್ಕೂ 1 ಮಾರ್ಕ್ಸ್ ಕೂಡ ತೆಗೆಯೋದಿಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಕ್ವಾಮಗಳು ಮತ್ತು ಫುಲ್ ಪಾಯಿಂಟ್ಗಳು ಇಂಪಾರ್ಟೆಂಟ್, ಓಕೆನಾ. ಸೊ ಅದನ್ನಷ್ಟು ಕರೆಕ್ಟಾಗಿ ನೀವು ಮಾಡ್ಕೊಳ್ಳಿ, ನಿಮಗೆ 100% 5 ಮಾರ್ಕ್ಸ್ ಈ ಸಲ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ವಿಡಿಯೋ ಸ್ವಲ್ಪ ಲೆಂತೆ ಆಯಿತು, ಆದ್ರೂ ಪರವಾಗಿಲ್ಲ. ನಾನು ನಿಮಗೆ PDF ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ PDF ಕೂಡ ಕಳಿಸ್ಕೊಡ್ತೀನಿ. ಜಸ್ಟ್ ನೀವು ಏನಿಲ್ಲ ನಾನು ಹೈಲೈಟ್ ಮಾಡಿರ್ತೀನಿ, ಅದನ್ನಷ್ಟೇ ನೀವು ರಿಪ್ಲೇಸ್ ಮಾಡಿದ್ರೆ ಸಾಕು, ಓಕೆನಾ. ಓಕೆ, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.